ಅಂತ ಒಂದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆದರೆ ಆ ದಿನ ಬರೋಷ್ಟರಲ್ಲಿ ಅವ್ರು ನಿನ್ನ ಇನ್ನೂ ಎಷ್ಟು ಹರ್ಟ್ ಮಾಡ್ತಾರೋ ಅನ್ನೋದು ನನಗೆ ಗೊತ್ತಿಲ್ಲ. ಪರವಾಗಿಲ್ಲ ರೀ, ನನ್ನನ್ನು ಅರ್ಥ ಮಾಡಿಕೊಂಡು ಪ್ರೀತಿ ತೋರಿಸೋದಕ್ಕೆ ನೀವಿದ್ದೀರಾ. ಮಗಳಿಗಿಂತ ಹೆಚ್ಚಾಗಿ ಮಮತೆ ಕೊಟ್ಟು ಕಾಳಜಿ ತೋರಿಸೋದಕ್ಕೆ ಅಮ್ಮ ಇದ್ದಾರೆ, ಮಾವ ಇದ್ದಾರೆ. ನನ್ನ ಬಗ್ಗೆ ನೀವೆಲ್ಲರೂ ಇಷ್ಟು ಅಕ್ಕರೆ ಇಟ್ಕೊಂಡಿರ್ಬೇಕಾದ್ರೆ ನಾನು ಯಾಕೆ ಅಳ್ತಾ ಕೂತ್ಕೊಳ್ಳಿ? ಗುಡ್. ನೀನು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ಎಲ್ಲ ಕೆಲಸ ನೀವೇ ಮುಗ್ಸೋಕ್ಕಾಗತ್ತಾ ಅಥವಾ ಸಮರ್ಥಕ್ಕೆ ಬರಕ್ಕೆ ಹೇಳ್ತೀರಾ? ನಾನು ಹಾಗೆ ಅನ್ಕೋತಿದ್ದೆ, ಆದರೆ ಇಷ್ಟೊತ್ತಲ್ಲಿ ಕರೆಯೋದು ಸರಿಯಲ್ಲ ಅಂತ ಸುಮ್ಮನಾದೆ. ಒಂದು ಕಡೆ ಅಭಿ, ಒಂದು ಕಡೆ ಸಮರ್ಥ, ಇಬ್ಬರು ನನಗೆ ತಮ್ಮಂದಿರೆ. ಆದರೆ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಇದನ್ನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಯೋಚನೆ ಮಾಡಿಬಿಡಿ, ಅದಕ್ಕೂ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ, ಆಗೆಲ್ಲ ಸರಿ ಹೋಗುತ್ತೆ. ಸರಿ ಪೂರ್ಣಿ, ನೀನು ಹೋಗಿ ಮಲ್ಕೋ. ನನ್ನ ಕೆಲಸ ಮುಗಿಸಿ ಆಮೇಲೆ ಬರ್ತೆ. ಮೊದಲು ಹಾಲು ಕುಡೀರಿ. ಇದೊಂದು ಪಾಯಿಂಟ್ ಮೇಲೆ ಆ್ಯಡ್ ಮಾಡಿದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗುತ್ತೆ. ಕೊನೆಗೆ ಈ ಲೈನ್ ಸೇರಿಸಿ PPTನ ಫಿನಿಶ್ ಮಾಡ್ಬೋದು. ಎಸ್, ಫೈನಲಿ PPT ಮುಗೀತು. ವಂಡರ್ಫುಲ್. ಏನು ಅಣ್ಣ ತಮ್ಮ ಇಬ್ಬರು ತುಂಬ ಖುಷಿಯಾಗಿದ್ದೀರಾ? ಸಾರಿ ಸರ್, ಕೆಲಸ ಮುಗೀತು. ಕೆಲಸ ಮುಗಿದ್ರೆ ಅದಕ್ಕೆ ಯಾಕೆ ಸಾರಿ ಕೇಳಬೇಕು? ಸಾರಿ ಸರ್, ಕೆಲಸ ಮುಗಿದ ಖುಷಿಲಿ. ಖುಷಿಯಾಗಿದ್ರೆ ನೀನು ಯಾರನ್ನಾದ್ರೂ ಸಾರಿ ಕೇಳಬೇಕಾ? ಇಲ್ಲ ಸರ್, ಕೆಲಸ ಮುಗೀತು, ನಾನು ಆಚೆ ಇರ್ತೇನೆ. ಏಯ್, ಒಳ್ಳೆ ಹುಡುಗ ನೀನು. ಖುಷಿಯಾಗಿ ಎಂಜಾಯ್ ಮಾಡಲ್ವಲ್ಲ, ಕೂತ್ಕೋ. ಪರವಾಗಿಲ್ಲ ಸರ್, ನಾನು ಆಚೆ ಇರ್ತೇನೆ, ನೀವು ಬನ್ನಿ. ಅವ್ನು ನಮ್ಮನೆಯಲ್ಲಿ ಇಷ್ಟಾದರೂ ನಕ್ಕು ಖುಷಿಯಾಗಿರೋದು ಹೆಚ್ಚು ಚಿಕ್ಕಪ್ಪ. ಇಲ್ಲಾಂದ್ರೆ ಯಾವಾಗಲೂ ಮುಖ ಅಂತ ಊದಿಸ್ಕೊಂಡಿರ್ತಾನೆ. ತಿಂಡಿ ರೆಡಿ ಇದೆ, ಬನ್ನಿ. ಇಲ್ಲಾಂದ್ರೆ ಮೀಟಿಂಗಲ್ಲಿ PPT ಪ್ರೆಸೆಂಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಅವನಿಗೆ ತುಂಬ ಟ್ಯಾಲೆಂಟ್ ಇದೆ, ಆದರೆ ಅದು ಯಾವುದನ್ನು ಉಪಯೋಗಿಸ್ಕೊತಿಲ್ಲ ಅಷ್ಟೇ. ಅಷ್ಟು ಟ್ಯಾಲೆಂಟ್ ಅಂದಮೇಲೆ ಅವನಿಗೆ ಒಳ್ಳೆ ಕೆಲಸ ಕೊಟ್ಟು ನಮ್ಮ ಆಫೀಸ್ನಲ್ಲಿ ಇರಿಸ್ಕೋಬೋದಲ್ಲ ಅಣ್ಣ? ಅವನಿಗೆ ಯಾವುದಾದ್ರೂ ಒಳ್ಳೆ ಪೋಸ್ಟ್ ಕೊಟ್ಟರೆ ಅವನಿಂದ ನಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಖುಷಿ ಆಗ್ಬೋದಲ್ಲ. ಖುಷಿ ಆಗೋದಾ? ಖಂಡಿತ ಇಲ್ಲ. ಅವನಿಗೆ ಎಂಥ ಪೋಸ್ಟ್ ಕೊಟ್ಟರು, ಎಷ್ಟೇ ಸಂಬಳ ಕೊಟ್ಟರು ಅವನಲ್ಲಿ ಕೆಲಸ ಮಾಡೋದಿಲ್ಲ. ಕೆಲಸ ಮಾಡಲ್ವಾ? ಯಾಕೆ? ಅದಕ್ಕೆ ಕಾರಣ ಅಮ್ಮ ಅನ್ನೋ 2 ಅಕ್ಷರ. ಅಂದರೆ ಅಮ್ಮನ ಬಿಟ್ಟಿರೋಕ್ಕಾಗದೆ ಎಂಥ ಒಳ್ಳೆ ಕೆಲಸ ಕೊಟ್ಟರು ಬಿಟ್ಟು ಬರ್ತಾನೆ ಅವನು. ಇಲ್ಲಿ ಸಮರ್ಥ ಕೆಲಸ ಮಾಡ್ತಿರೋದು ಬರೀ ನೆಪಕ್ಕಷ್ಟೇ. ತಾಯಿ ಜೊತೆ ಇದ್ದೀನಲ್ಲ ಅನ್ನೋ ಸಮಾಧಾನ ಅವನಿಗೆ. ಮಗ ಕಣ್ಮುಂದನೇ ಓಡಾಡ್ಕೊಂಡಿದ್ದಾನಲ್ಲ ಅನ್ನೋ ಖುಷಿ ತುಳಸಿಯವರಿಗೆ. ಆದರೆ ಮಗನ ಟ್ಯಾಲೆಂಟಿಗೆ ತಕ್ಕಂತೆ ಕೆಲಸ ಸಿಗಲಿ ಅನ್ನೋ ಆಸೆ ಅಮ್ಮನಿಗೆ. ಎಂಥ ಕೆಲಸ ಆದರೂ ಸರಿ, ತಾಯಿ ಜೊತೆಲಿರೋಕ್ಕಾಗಲ್ಲ ಅಂದರೆ ಅದು ವೇಸ್ಟ್ ಅನ್ಸೋದು ಮಗನಿಗೆ. ಈ ರೀತಿ ನಡೀತಿದೆ ಇವರಿಬ್ಬರ ಹಗ್ಗ ಜಗ್ಗಾಟ. ಅದಕ್ಕೆ ಅವನು ಇಲ್ಲಿ ನಮ್ಮ ಜೊತೆನೇ ಇರಲಿ ಅಂತ ಅನ್ಕೊಂಡ್ವಿ. ಜೊತೆಗೆ ಅವನ ಸಂಬಳನೂ ಜಾಸ್ತಿ ಮಾಡ್ತಾ ಇದೀವಿ. ಅರೆ, ಇವತ್ತು ಅವನಿಗೆ ನಾನು ಬೇಗ ಬರೋಕ್ಕೆ ಹೇಳಿದೆ. ತಿಂಡಿ ತಿಂದಿದ್ದಾನೋ ಇಲ್ವೋ? ನಾನು ಹೋಗಿ ಕರ್ಕೊಬರ್ತೀನಿ. ಪಾಪು, ಬಾ ತಿಂಡಿ ತಿನ್ನೋ ಅಂತೆ. ತಿಂಡಿನ? ಇಲ್ಲ, ಬೇಡ. ಬೇಡವಾ? ಯಾಕೆ? ತಿಂಡಿ ತಿಂದೆ ಹೀಗೆ ಹಸಿಕೊಂಡಿರ್ತೀಯಾ? ನಾನೇನು ಹಸ್ಕೊಂಡಿಲ್ಲ, ತಿನ್ಕೊಂಡು ಬಂದಿದ್ದೀನಿ. ಬೆಳಿಗ್ಗೆ ಅಷ್ಟು ಬೇಗ ಬಂದೆ, ತಿಂಡಿ ತಿನ್ಕೊಂಡು ಹೇಗೆ ಬರೋದಕ್ಕೆ ಸಾಧ್ಯ? ಸುಮ್ಮನೆ ನಡೆಯೋ. ತಿಂಡಿ ತಿಂದೆ ಅಂತ ಹೇಳಿದ್ನಲ್ಲ. ಬೆಳಗ್ಗೆ ತಿಂಡಿ ತಿಂದೆ ಹಾಗೆ ಹೋಗಿದ್ಯಾ? ತಿಂಡಿ ತಿಂದ್ಯಾ ಅಥವಾ ತಿಂಡಿಗಿಲ್ಗೆ ಬರ್ತೀಯಾ? ಅದು ಪುಟ್ಟ,
ಆ, ಪಾಪು ತಿಂಡಿ ತಿನ್ನ. ಇಲ್ಲಮ್ಮ ಮಾಡಿಲ್ಲ. ನಾನು ಅದನ್ನ ಕೇಳೋಕೆ ಅಂತಾನೆ ಫೋನ್ ಮಾಡಿದೆ. ಸರಿ ಪುಟ್ಟ, ಅವನು ಇವತ್ತಿಲ್ಲೇ ತಿಂಡಿ ಮಾಡ್ತಾನೆ ಬಿಡು. ಆಯ್ತಮ್ಮ. ನೀನಿನ್ನೂ ತಿಂಡಿ ತಿಂದಿಲ್ಲ ಅಂತ ನನಗೆ ಗೊತ್ತು ಪಾಪು. ಯಾಕೆ ಇಷ್ಟ ಹಠ ಮಾಡ್ತೀಯ? ಇಲ್ಲಿ ತಿಂಡಿ ತಿನ್ಬಿಟ್ರೆ ಏನಾಗ್ಬಿಡತ್ತೆ ನಿನಗೆ? ಯಾಕೆ ನಿನ್ನಮ್ಮ ಮಾಡಿದ್ದನ್ನು ನೀನು ತಿನ್ನಲ್ವಾ? ನಾನು ಇಲ್ಲಿಗೆ ಬಂದಿರೋದು ಕೆಲಸ ಮಾಡೋಕ್ಕೆ. ಈ ಮನೇಲಿ ಕೆಲಸ ಮಾಡಬೇಕು, ಸಂಬಳ ತಗೋಬೇಕು. ಅದು ಬಿಟ್ಟು ತಿಂಡಿ ತಿಂತ ಕೂರಬಾರ್ದು. ಇದೆಲ್ಲ ಅತಿ ಆಯ್ತು ಅಂತ ನಿನ್ಗೆ ಅನ್ಸಲ್ವಾ? ಆ ಮಾತನ್ನ ನಿಮಗೆ ನೀವೇ ಕೇಳ್ಕೊಳ್ಳಿ. ಒಬ್ಬ ಕೆಲಸದವನ್ನ ಎಷ್ಟು ಸಲಿಗೆ ಕೊಟ್ಟು ಮಾತಾಡಿಸ್ಬೇಡಿ, ಅದು ಅತಿ ಆಗುತ್ತೆ. ಯಾಕೆ ಪಾಪು ಹೀಗೆಲ್ಲ ಮಾತಾಡ್ತೀಯ? ಮಾತ್ಗೂ ಕೆಲಸದವನು ಅಂತ ಅಂತಿರ್ಬೇಡ. ಹೆತ್ ಕರಳಿಗೆ ಸಂಕಟ ಆಗುತ್ತೆ. ಹಾಗಿದ್ರೆ ನನ್ನ ಪಾಡಿ ನನಗೆ ಬಿಟ್ಬಿಡಿ. ನನಗೆ ಮಾತಾಡಕ್ಕೆ ಬರೋದೇ ಹೀಗೆ. ಸುಮ್ಮನೆ ನನ್ನನ್ನು ಮಾತಾಡಿಸಿ ನೀವೇ ನೊಂದ್ಕೋತೀರಾ?